ಈ ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಸೊ ಇಲ್ಲಿವರೆಗೂ ನಾವು ಟೋಟಲ್ ಇನ್ಕಮ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿದ್ವಿ. ಸೊ ಮೊದಲಿಗೆ ರೆಸಿಡೆನ್ಷಿಯಲ್ ಸ್ಟೇಟಸ್, ದೆನ್ 5 heads ಆಫ್ ಇನ್ಕಮ್, ದೆನ್ ಲಾಸ್ ಏನಾದರೂ ಇದ್ದರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ದೆನ್ ವಿ ವಿಲ್ ಗೆಟ್ ಅ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಅದರಲ್ಲಿ ಡಿಡಕ್ಷನ್ಸ್ ಲೆಸ್ ಮಾಡಿದ ಮೇಲೆ ವಿ ವಿಲ್ ಗೆಟ್ ಅ ಟೋಟಲ್ ಇನ್ಕಮ್. ಓಕೆ, ಸೊ ಈಗ ನಾವು ಎಲ್ಲ ಹೆಡ್ಸ್ ಆಫ್ ಇನ್ಕಮ್ ಮತ್ತು ಸೊ ಓವರ್ ಆಲ್ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಆಫ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್, ಸೊ ಇಂಡಿವಿಜುವಲ್ ಅಂದರೆ ಹಿ ಕ್ಯಾನ್ ಬಿ ಅ ಮೆಂಬರ್ ಆಫ್ ಸರ್ಟನ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವನ್ನೆಲ್ಲ ನಾವು ಟೋಟಲ್ ಇನ್ಕಮ್ ಅಸೆಸ್ ಮಾಡುವಾಗ ಇದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸಪೋಸ್ ಅ ಇಂಡಿವಿಜುವಲ್ ಈಸ್ ಅ ಮೆಂಬರ್ ಆಫ್ HEF. ಸೊ HEF ಇಂದ ಏನಾದರೂ ಶೇರ್ ರಿಸೀವ್ ಮಾಡಿದ್ರಂದರೆ ಇಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್, ಬಿಕಾಸ್ HEF ಕ್ಯಾಲ್ಕುಲೇಷನ್ ಮಾಡುವಾಗ ಆಲ್ರೆಡಿ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ಎಕ್ಸಮ್ಟ್ ಆಗುತ್ತೆ. ಸಪೋಸ್ ಹಿ ಈಸ್ ಅ ಮೆಂಬರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇದರಲ್ಲಿ 2 ಟೈಪ್ ಅಮೌಂಟ್ ರಿಸೀವ್ ಮಾಡ್ಬೋದು. ಒಂದು ಶೇರ್ ಆಫ್ ಪ್ರಾಫಿಟ್, ಇನ್ನೊಂದು ಸ್ಯಾಲರಿ ಅಂಥೇಳಿ, ಸ್ಯಾಲ್ರಿ, ರೆಮ್ಯುನರೇಷನ್, ಕಮಿಷನ್, ಸೊ ಎನಿ ಅಮೌಂಟ್. ಶೇರ್ ರಿಸೀವ್ ಮಾಡಿದರೆ ಇದು ಫುಲ್ಲಿ ಎಕ್ಸಮ್ಟ್ ಆಗುತ್ತೆ. ಬಟ್ ಸ್ಯಾಲ್ರಿ ಅಂತ ಇದ್ದಾಗ ದಿಸ್ ಈಸ್ ಅ ಟ್ಯಾಕ್ಸೆಬಲ್ ಆಸ್ ಅ ಬಿಸ್ನೆಸ್ ಇನ್ಕಮ್, PGBP ಹೆಡ್ಡಲ್ಲಿ ಬರುತ್ತೆ ಇದು. ಓಕೆ, ಸೇಮ್ ಇಫ್ ಅ ಇಂಡಿವಿಜುವಲ್ ಈಸ್ ಅ ಮೆಂಬರ್ ಆಫ್ ಅ ಅಸೋಸಿಯೇಷನ್ ಆಫ್ ಪರ್ಸನ್. ಸೊ ಇಲ್ಲಿಂದ ಏನಾದರೂ ನಾವು ಅಮೌಂಟ್ ರಿಸೀವ್ ಮಾಡಿದ್ರೆ ಅಂದರೆ, ಇಫ್ ಈ ರಿಸೀವ್ಸ್ ಎನಿ ಅಮೌಂಟ್ ಫ್ರಮ್ AOP, ಸೊ ಇಫ್ AOP ಪೇಸ್ ಅ ಟ್ಯಾಕ್ಸ್, ಸೊ ಇಲ್ಲಿ AOP ಟ್ಯಾಕ್ಸ್ ಪೇಮೆಂಟ್ ಮಾಡಿದಾಗ ದಿಸ್ ಈಸ್ ಅ ಫುಲ್ಲಿ ಎಕ್ಸಮ್ಟೆಡ್ ಇನ್ ಕೇಸ್ ಆಫ್ ಇಂಡಿವಿಜುವಲ್. ಓಕೆ, ಬಟ್ AOP ಟ್ಯಾಕ್ಸ್ ಪೇಮೆಂಟ್ ಮಾಡಲಿಲ್ಲ ಅಂದರೆ ಇದು ಟ್ಯಾಕ್ಸೇಬಲ್ ಆಗುತ್ತೆ. ಇದನ್ನು ನಾವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. ದೆನ್ ಇಫ್ ಈಸ್ ಅ ಮೆಂಬರ್ ಆಫ್ ಅ ಕಂಪನಿ, ಸೊ ಕಂಪ್ನಿ ಅಂದರೆ ಶೇರ್ ಹೋಲ್ಡರ್. ಇಫ್ ಈಸ್ ಅ ಶೇರ್ ಹೋಲ್ಡರ್ ಆಫ್ ಅ ಕಂಪನಿ, ಸೊ ಇವರು ಏನು ಮಾಡ್ತಾರೆ, ಡಿವಿಡೆಂಟ್ ರಿಸೀವ್ ಮಾಡಿರ್ತಾರೆ. ಸೊ ಡಿವಿಡೆಂಟ್ ಈಸ್ ಅ ಫುಲ್ಲಿ ಎಕ್ಸಮ್ಟೆಡ್. ಡಿವಿಡೆಂಟ್ ರಿಸೀವ್ ಫ್ರಮ್ ಅ ಕಂಪನಿ ಈಸ್ ಫುಲ್ಲಿ ಎಕ್ಸಮ್ಟೆಡ್. ಬಟ್ ಇಫ್ ಈಸ್ ಅ ಮೆಂಬರ್ ಆಫ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಸೊ ಇಲ್ಲಿ ಕೂಡ ಡಿವಿಡೆಂಟ್ ರಿಸೀವ್ ಮಾಡಿರ್ತಾರೆ, ಬಟ್ ದಿಸ್ ಡಿವಿಡೆಂಟ್ ಈಸ್ ಟ್ಯಾಕ್ಸೆಬಲ್. ಓಕೆ, ಡಿವಿಡೆಂಟ್ ಕಂಪನಿಯಿಂದ ರಿಸೀವ್ ಮಾಡಿದರೆ ಎಕ್ಸಮ್ಟ್ ಇದೆ, ಬಟ್ ಡಿವಿಡೆಂಟ್ ಕೋಆಪರೇಟಿವ್ ಸೊಸೈಟಿಯಿಂದ ರಿಸೀವ್ ಮಾಡಿದರೆ ಇಟ್ಸ್ ಅ ಟ್ಯಾಕ್ಸೆಬಲ್. ಇಲ್ಲಿ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ದಿಸ್ ಈಸ್ ಅ ಫಾರ್ಮ್ಯಾಟ್ ಆಫ್ ಅ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಮೊದಲಿಗೆ 5 heads ಆಫ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿ 1 by 1, ದೆನ್ ವಿಲ್ ಫೈಂಡ್ ಅ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಡಿಡಕ್ಷನ್ಸ್ ಲೆಸ್ ಮಾಡಿದ್ಮೇಲೆ ಟ್ಯಾಕ್ಸೆಬಲ್ ಇನ್ಕಮ್ ಬರುತ್ತೆ. ದಿಸ್ ಈಸ್ ಅ ಫಾರ್ಮ್ಯಾಟ್. ಓಕೆ, ಈಗ ಒಂದು ಪ್ರಾಬ್ಲಮ್ ನೋಡೋಣ. Following are the incomes of Mr. Sushil for the previous year ended 31st March 2019. ಸೊ ಇಲ್ಲಿ ಬೇಸಿಕ್ಸ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ದೆನ್ DA ವಿಚ್ ಈಸ್ ಎಂಟರ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್. ಓಕೆ, ಅಂದರೆ ಇದು HRA ಮತ್ತು ಇದು ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ ನಾವು. ದೆನ್ HRA, ಸಿಟಿ ಕಾಂಪೆನ್ಸೇಟರಿ ಅಲೌನ್ಸಸ್. ಓಕೆ, ಸೊ ಇವೆಲ್ಲ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ ಬರುತ್ತೆ. ದೆನ್ ಎಕ್ಸಾಮಿನರ್ಶಿಪ್ ರೆಮ್ಯುನರೇಷನ್, ಸೊ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಡಲ್ಲಿ ಬರುತ್ತೆ. ಇಸ್ ಓನ್ ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್, ಸೊ ಇದು ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80C. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್, ಇಟ್ ಈಸ್ ಟ್ಯಾಕ್ಸೆಬಲ್ ಇಫ್ ಇಟ್ ಈಸ್ ಅ ಮೋರ್ ದ್ಯಾನ್ 12% ಆಫ್ ಅ ಸ್ಯಾಲರಿ. ಸೊ ಇಲ್ಲಿ ಸ್ಯಾಲ್ರಿ ಅಂದರೆ ಬೇಸಿಕ್ ಮತ್ತು DA ಎರಡು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ DA ಫುಲ್ ತೊಗೋತೀವಿ ಬಿಕಾಸ್ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಸೊ ಇವೆರಡು ಸೇರಿ ಇದ್ರ ಮೇಲೆ 12%ಗಿಂತ ಜಾಸ್ತಿ ಇತ್ತಂದರೆ ಇದನ್ನು ಟ್ಯಾಕ್ಸಬಲ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಪ್ರಾವಿಡೆಂಟ್ ಫಂಡ್ 15% ಪರ್ ಆ್ಯನಮ್. ಸೊ ಇದು ಕೂಡ 9.5%ಗಿಂತ ಜಾಸ್ತಿ ಇತ್ತಂದರೆ ಇದು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಮಿಸ್ಟರ್ ಸುಶೀಲ್ ಲೀವ್ಸ್ ಇನ್ ಅ ರೆಂಟೆಡ್ ಹೌಸ್ ಇನ್ ಅ ಸ್ಮಾಲ್ ಸಿಟಿ ಫಾರ್ ವಿಚ್ ಹಿ ಪೇಸ್ ಅ ರೆಂಟ್ ಆಫ್ ₹1,500 ಪರ್ ಮಂತ್. ಓಕೆ, ಸೊ ಇಲ್ಲಿ HRA ರಿಸೀವ್ ಮಾಡಿದ್ದಾರೆ. ಸೊ HRA ಕ್ಯಾಲ್ಕುಲೇಷನ್ ಮಾಡುವಾಗ ಇದನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಯಲ್ ರೆಂಟ್ ಪೇಡ್, ದೆನ್ ಹಿ ಪೇಡ್ ಅ ಇನ್ಶೂರೆನ್ಸ್ ಪ್ರೀಮಿಯಮ್ ಆಫ್ ₹8,000 ಆನ್ ಹೀಸ್ ಪಾಲಿಸಿ 80,000. ಸೊ ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಕೊಟ್ಟಾಗ ಇದು ಕೂಡ ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80C. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಮೊದಲಿಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ಏನೇನು ಬರುತ್ತೆ ಇದನ್ನ ಆ್ಯಡ್ ಮಾಡೋಣ. ಬೇಸಿಕ್ ಸ್ಯಾಲ್ರಿ ಇಸ್ 96,000.
ದೆನ್ DA 24,000. ನೆಕ್ಸ್ಟ್ HRA ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ HRA ರಿಸೀವ್ಡ್ ಈಸ್ 24,000. ಸೊ ಇದರಲ್ಲಿ ಎಷ್ಟು ಎಕ್ಸಮ್ಟ್ ಆಗುತ್ತೆ? ಸೊ ಲೀಸ್ಟ್ ಆಫ್ ದ 3 ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ HRA ಮೊದಲಿಗೆ 40% ಆಫ್ ಸ್ಯಾಲ್ರಿ. ಸೊ ಇಲ್ಲಿ ಸ್ಯಾಲ್ರಿ ಅಂದರೆ ಬೇಸಿಕ್ ಮತ್ತು DA ಎರಡು ಆ್ಯಡ್ ಮಾಡಿದ್ದೀವಿ. 96,000 ಪ್ಲಸ್ 24,000. Calculate 40% of 1,28,000, it will become 48,000. Then actual HRA received is 24,000. Then excess of rent paid over 10% of salary. Rent payment ಮಾಡಿದ್ದು 1,500 per month. ಇಲ್ಲಿ 1,500 per month ಅಂದರೆ 18,000 rupees ರೆಂಟ್ ಪೇಮೆಂಟ್ ಮಾಡಿದ್ದಾರೆ. ಸೊ ಸ್ಯಾಲ್ರಿ ಇಲ್ಲಿ 1,20,000. ಸೊ ಇದ್ರದ್ದು 10%. ಸೊ 10% ಆಫ್ ಸ್ಯಾಲ್ರಿ ಈಸ್ 12,000. ಇಟ್ ವಿಲ್ ಬಿಕಮ್ 6,000 rupees. ಇಲ್ಲಿ ಮೂರಲ್ಲಿ ಯಾವ್ದು ಕಡಿಮೆ ಇರುತ್ತೆ? ಮೀನ್ಸ್ 6,000 ಈಸ್ ಎಕ್ಸಮ್ಟೆಡ್. ಇಲ್ಲಿ ಟ್ಯಾಕ್ಸಬಲ್ ಎಷ್ಟಾಗುತ್ತೆ? ಆ್ಯಕ್ಚುಯಲ್ HRA ರಿಸೀವ್ಡ್ ಈಸ್ 24,000 ರಿಸೀವ್ ಮಾಡಿದ್ದಾರೆ. ಅದರಲ್ಲಿ ಈ 6,000 rupees ಏನಿದೆ ಎಕ್ಸಮ್ಟ್ ಆಗುತ್ತೆ. ಸೊ ರಿಮೈನಿಂಗ್ ಈಸ್ ಟ್ಯಾಕ್ಸಬಲ್ 18,000 rupees. ಓಕೆ, ಸೊ ಈ 18,000 ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ದೆನ್ CCA 33,000. ದೆನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ 12%ಗಿಂತ ಜಾಸ್ತಿ ಇತ್ತಂದರೆ, ಸೊ ಆ್ಯಕ್ಚುಯಲ್ ಕಾಂಟ್ರಿಬ್ಯೂಷನ್ ಈಸ್ 20,040 rupees. ಬಟ್ ಇಲ್ಲಿ 12% ಆಫ್ ಸ್ಯಾಲ್ರಿ ಹಿಯ ಬೇಸಿಕ್ ಮತ್ತು DA ಎರಡು ತೊಗೋತೀವಿ. ಸೊ 1,20,000 ಈಸ್ ಅ ಸ್ಯಾಲರಿ. ಓಕೆ, ಬೇಸಿಕ್ as well as DA. ಸೊ ಇವೆರಡು ಅಮೌಂಟ್ ತೊಗೋತೀವಿ 1,20,000. ಸೊ ಇದ್ರದ್ದು 12% ತೊಗೊಂಡಾಗ ವಿಲ್ ಗೆಟ್ 14,400. ಇಲ್ಲಿ ಎಂಪ್ಲಾಯರ್ ಓಕೆ, ದೆನ್ 14,400 ಲೆಸ್ ಮಾಡಿದರೆ ಯು ವಿಲ್ ಗೆಟ್ 6,000 rupees. ದಿಸ್ ಇಸ್ ದ ಟ್ಯಾಕ್ಸಬಲ್ ಅಮೌಂಟ್. ದೆನ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಎಕ್ಸೆಸ್ ಆಫ್ 9.5%. ಇಲ್ಲಿ ಆ್ಯಕ್ಚುಲಿ 15% ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 9.5% ಅಷ್ಟೇ ಎಕ್ಸಮ್ಟ್ ಆಗುತ್ತೆ. ಸೊ 30,000 ದಿಸ್ ಈಸ್ ಫಾರ್ 15%. ಇಲ್ಲಿ 9.5% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 19,000. ಸೊ ಇದು 11,000 ಟ್ಯಾಕ್ಸಬಲ್ ಆಗುತ್ತೆ. ಸೊ ಗ್ರಾಸ್ ಸ್ಯಾಲ್ರಿ ಹಿಯರ್ 1,88,000. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಮಾಡ್ತೀವಿ -50,000. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹಿಯರ್ 1,38,000. ಇದರಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಆಗಲಿ ಅಥವಾ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಆಗಲಿ ಏನೂ ಕೊಟ್ಟಿಲ್ಲ. ಸೊ ಓನ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಷ್ಟೇ ನಾವು ಡಿಡಕ್ಟ್ ಮಾಡ್ತೀವಿ. ದಿಸ್ ಇಸ್ ದ ಇನ್ಕಮ್ ಫ್ರಮ್ ಸ್ಯಾಲರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿ ಎಕ್ಸಾಮಿನರ್ಶಿಪ್ ರೆಮ್ಯುನರೇಷನ್ ಕೊಟ್ಟಿದ್ದಾರೆ 80,000. ಇದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ 2,18,000. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಪ್ಲಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಸೊ ಎರಡು ಸೇರಿ ಯು ವಿಲ್ ಗೆಟ್ 2,18,000. ಸೊ ಇದರಲ್ಲಿ ಡಿಡಕ್ಷನ್ಸ್ ಲೆಸ್ ಮಾಡ್ತೀವಿ ಅಂಡರ್ ಸೆಕ್ಷನ್ 80C. ಒಂದು PF ಕಾಂಟ್ರಿಬ್ಯೂಷನ್ 12,000. ದೆನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 8,000. ಸೊ ಎರಡು ಡಿಡಕ್ಷನ್ಸ್ ಲೆಸ್ ಮಾಡಿದ ಮೇಲೆ ಯು ವಿಲ್ ಗೆಟ್ ಟೋಟಲ್ ಇನ್ಕಮ್ ₹1,98,000. ಸೊ ಈ ರೀತಿ ಎಲ್ಲ ಹೆಡ್ಸ್ ಆಫ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿ, ಸೊ ಡಿಡಕ್ಷನ್ಸ್ ಏನಾದರೂ ಇದ್ದರೆ ಡಿಡಕ್ಟ್ ಮಾಡಿದ ಮೇಲೆ ವಿಲ್ ಗೆಟ್ ಅ ಟೋಟಲ್ ಇನ್ಕಮ್. ಸೊ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ದ ಫಾಲೋಯಿಂಗ್ ಆರ್ ದ ಇನ್ಕಮ್ ಆಫ್ ಮಿಸ್ಟರ್ ರಾಬರ್ಟ್ ಏಜ್ಡ್ 65 years. ಸೊ ಹಿಯರ್ ಹಿ ಈಸ್ ಅ ಸೀನಿಯರ್ ಸಿಟಿಜನ್. ಓಕೆ, ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31st March 2019. ಇಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಕಮ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ದೆನ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಆನ್ FD ಅಕೌಂಟ್ ಮತ್ತು FD ಅಕೌಂಟ್
ಸೊ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ 80 TTB ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ಬಿಕಾಸ್ ಹಿಯರ್ ಅ ಸೀನಿಯರ್ ಸಿಟಿಜನ್ 80 TTBಯಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೀನಿಯರ್ ಸಿಟಿಜನ್ ಇಲ್ಲ ಅಂದರೆ 80 TTAಯಲ್ಲಿ ಡಿಡಕ್ಷನ್ ಸಿಗ್ತಾ ಇತ್ತು. ಓಕೆ, ದೆನ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ದಿಸ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಟ್ ಇಟ್ ಈಸ್ ಎಕ್ಸೆಂಪ್ಟೆಡ್. ಶೇರ್ ಫ್ರಮ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಅಸೋಸಿಯೇಷನ್ ಹ್ಯಾಸ್ ನಾಟ್ ಪೇಡ್ ಅ ಟ್ಯಾಕ್ಸ್. ಸೊ ಇಲ್ಲಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ, ಸೊ ಇದು ಕೂಡ ಇಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಇದು PGBP ಹೆಡಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ದೆನ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್, ಇದರಲ್ಲಿ ಆಫ್ಟರ್ ಡಿಡಕ್ಟಿಂಗ್ ಡೊನೇಷನ್ ಟು ಸೆಂಟ್ರಲ್ ಆರ್ಮಿ ವೆಲ್ಫೇರ್ ಫಂಡ್ 4000 ಮತ್ತು ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ 10,000, ಪರ್ಸನಲ್ ಡ್ರಾಯಿಂಗ್ 20,000 ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಡಿಡಕ್ಷನ್ಸ್ ಆಗಿದೆ. ಸೊ ಇದನ್ನು ನಾವು ಆ್ಯಡ್ ಬ್ಯಾಕ್ ಮಾಡ್ತೀವಿ, ಅಂದರೆ ನಮಗೆ ಟೋಟಲ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ ನಮಗೆ. ಸೊ ಆಫ್ಟರ್ ಡಿಡಕ್ಟಿಂಗ್ ಕೊಟ್ಟಿದ್ದಾರೆ. ಸೊ ಇವು ಮೂರು ನಾವು ಮತ್ತೆ ತಿರ್ಗಾ ಆ್ಯಡ್ ಮಾಡಿದ ಮೇಲೆ ಯು ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್ ಫ್ರಮ್ ದ ಬಿಸ್ನೆಸ್. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಇದು PGBP ಹೆಡಲ್ಲಿ ಬಂತು. ಇದು ಕಂಪ್ಯೂಟೆಡ್ ಅಮೌಂಟ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಗೇನ್ ಹೆಡಲ್ಲಿ ಬರುತ್ತೆ. ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಸೊ ಇದು ಇಯರ್ ಚೇಂಜ್ ಆಗಬೇಕಿಲ್ಲಿ 2020. ಸೊ ಅಸೆಸ್ಮೆಂಟ್ ಇಯರ್ 2021. ಓಕೆ, ಸೊ ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಓಕೆ, ಸೊ ಮೊದಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡಲ್ಲಿ ಏನೂ ಕೊಟ್ಟಿಲ್ಲ. ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಏನೂ ಕೊಟ್ಟಿಲ್ಲ. ಇಲ್ಲಿ ಡೈರೆಕ್ಟ್ಲಿ ವಿಲ್ ಗೋ ಟು ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇಲ್ಲಿ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಾರೆ 2,44,000. ಸೊ ಇಲ್ಲಿ ಡಿಡಕ್ಷನ್ಸ್ ಏನೇನಿದೆ, ಡೊನೇಷನ್ಸ್, ಇನ್ಕಮ್ ಟ್ಯಾಕ್ಸ್ ಮತ್ತು ಪರ್ಸ್ನಲ್ ಡ್ರಾಯಿಂಗ್ಸ್. ಸೊ ಇವು ಯಾವ ಡಿಡಕ್ಷನ್ಸ್ ಅಲೋಬಲ್ ಇಲ್ಲ, ಅದಕ್ಕೆ ಇವನ್ನೆಲ್ಲ ಆ್ಯಡ್ ಬ್ಯಾಕ್ ಮಾಡ್ತೀವಿ. ಡೊನೇಷನ್ಸ್ 4,000. ಓಕೆ, ದೆನ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ 10,000. ದೆನ್ ಪರ್ಸ್ನಲ್ ಡ್ರಾಯಿಂಗ್ 20,000. ಇಲ್ಲಿ ನಮಗೆ 2,78,000 ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂತು. ಸೊ ಇದರಲ್ಲಿ ಶೇರ್ ಆಫ್ AOP, ಸೊ ಅದ್ರ ಮೇಲೆ ಟ್ಯಾಕ್ಸ್ ಕೊಟ್ಟಿಲ್ಲ, ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ತೀವಿ 16,000 rupees. ಓಕೆ, ಸೊ ಟೋಟಲ್ ಇನ್ಕಮ್ ಫ್ರಮ್ PGBP 2,94,000. ಓಕೆ, ಸೊ ನೆಕ್ಸ್ಟ್ ಹೆಡ್ ಆಫ್ ಇನ್ಕಮ್ ಈಸ್ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ ಕಂಪ್ಯೂಟೆಡ್. ಸೊ ಡೈರೆಕ್ಟ್ ನಾವಿಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 12,000 rupees ತೊಗೋತೀವಿ. ಓಕೆ, ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಿಂದ. ಸೊ ಇವೆರಡು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು ಇಂಟ್ರೆಸ್ಟ್ ಆನ್ ಬ್ಯಾಂಕ್ FD ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. 2,000 rupees ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಆಮೇಲೆ 32,000 ಇಂಟ್ರೆಸ್ಟ್ ಆನ್ FD ಮತ್ತು SB ಅಕೌಂಟ್. ಇಂಟ್ರೆಸ್ಟ್ ಇಲ್ಲಿ ಡಿಡಕ್ಷನ್ ಸಿಗುತ್ತೆ, ಬಟ್ ಫಸ್ಟ್ ನಾವು ಇದನ್ನು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ, ಆಮೇಲೆ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋತೀವಿ. ವಿಲ್ ಗೆಟ್ 34,000 ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ PGBP, ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮೂರು ಹೆಡ್ದು ಇನ್ಕಮ್ ಟೋಟಲ್ ಮಾಡಿದಾಗ ಯು ವಿಲ್ ಗೆಟ್ 3,40,000 ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದರಲ್ಲಿ ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80 TTB ಅಪ್ ಟು ಮ್ಯಾಕ್ಸಿಮಮ್ 50,000. ಬಟ್ ಇಲ್ಲಿ ಇರೋದು ಓನ್ಲಿ 32,000. ಸೊ ಇಲ್ಲಿ ಫುಲ್ ಅಮೌಂಟ್ ಡಿಡಕ್ಷನ್ ಸಿಗುತ್ತೆ 32,000. ನೆಕ್ಸ್ಟ್ ಹಿ ಹ್ಯಾಸ್ ಪೇಡ್ ಡೊನೇಷನ್ ಟು ಸೆಂಟ್ರಲ್ ಆರ್ಮಿ ವೆಲ್ಫೇರ್ ಫಂಡ್. ಸೊ ಇಲ್ಲಿ ಡೊನೇಷನ್ಸ್ ಇದ್ದಿದ್ದಕ್ಕೆ ಇದು ATGA ಸೆಕ್ಷನಲ್ಲಿ ಡಿಡಕ್ಷನ್ ಸಿಗುತ್ತೆ 100%, 4,000. The total deductions available is 36,000. We'll get total income 3,04,000.
ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.